ಚಿಂತಾಮಣಿ ತಾಲೂಕಿನ ವಿವಿಧ ಅಂಚೆ ಕಚೇರಿಗಳಲ್ಲಿ ಸುದೀರ್ಘ 34 ವರ್ಷ 3 ತಿಂಗಳುಗಳ ಕಾಲ ಕಳಂಕರಹಿತ ಹಾಗೂ ಶಿಸ್ತುಬದ್ಧ ಸೇವೆ ಸಲ್ಲಿಸಿ ನಿವೃತ್ತರಾದ ಪೋಸ್ಟ್ ಮಾಸ್ಟರ್ ಇಸ್ಮಾಯಿಲ್ ಅವರಿಗೆ ಅಂಚೆ ಸಿಬ್ಬಂದಿ ಹಾಗೂ ಪೋಸ್ಟ್ ಮ್ಯಾನ್ಗಳಿಂದ ಇಂದು ನಗರದ ಅಂಚೆ ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೋಸ್ಟ್ ಮಾಸ್ಟರ್ ಇಸ್ಮಾಯಿಲ್ ಅವರನ್ನು ಅಂಚೆ ಇಲಾಖೆಯ ಸಹೋದ್ಯೋಗಿಗಳು ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಹಾರ ಹಾಕಿ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ದೇವ್ರ ಕೆಲಸ ಅಂದರೆ ದೇವರಿಗೆ ಎಷ್ಟು ಶ್ರದ್ಧೆ ಮತ್ತು ಭಕ್ತಿನ ಪೂಜೆ ಮಾಡ್ತೀವೋ ಅದನ್ನೇ ನೋಡಿಕೊಂಡು ನಾನು ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೆ. ಇಲಾಖೆ ಸೇರಿ ಇಲಾಖೆಯಲ್ಲಿ ದುಡಿದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇಂಥ ಇಲಾಖೆಯಲ್ಲಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಇದ್ದೀನಂತ ಭಾಳ ಒಂಥರ ಅಷ್ಟೊಂದು ಆವಾಗಿಂದ ಇಂಥ ಫ್ರೆಂಡ್ಶಿಪ್ ಬಂದರೆ ನಮ್ಮದು ಬದಿಯ ಸಾರ್ ಮತ್ತು ಭೈರವ್ ಸಾರ್, ಶಿವಪ್ರಕಾಶ್ ಸರ್, ಮತ್ತು ನಾರಾಯಣ ಸ್ವಾಮಿ ಸರ್, ಮತ್ತು ಜಲಪತಿ ಸರ್ ಭಾಳ ಫ್ರೆಂಡ್ಲಿಯಾಗಿ ಇರ್ತಾ ಇದ್ದೆ ನಾನು. ಮತ್ತು ಲೋಕೇಶ್ ಅವರು, ರೆಡ್ಡಪ್ಪ ಅವರು, ರಮೇಶ್ ಸಾರು, ನಾರಾಯಣ ಸ್ವಾಮಿ ಮತ್ತು ನಮ್ಮ ಮುನ್ಸ್ವಾಮಿ ಸರ್ ಯಾವಾಗ ನಗರಕ್ಕ ಮಕ್ಕಳ ಕಲಾಕಳಿತ್ತು ಮತ್ತು ಇಲಾಖೆಯಲ್ಲಿ ಇಷ್ಟೊಂದು ಸರ್ವಿಸ್ ಮಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಇಲಾಖೆಗೆ ಮತ್ತು ಇಲಾಖೆ ಇನ್ನೂ ಒಪ್ಪಿನಿಂದಲೇ ಬೆಳೀಲಿ ಅಂತ ಆಶಿಸ್ತಾ. ಈ ಸಂದರ್ಭದಲ್ಲಿ ಪೋಸ್ಟ್ಮ್ಯಾನ್ ಎನ್ಎಂ ನಾರಾಯಣಸ್ವಾಮಿ, ಅಸಿಸ್ಟೆಂಟ್ ಪೋಸ್ಟ್ಮ್ಯಾನ್ ರಮೇಶ್, ಪಿಎ ನಾರಾಯಣಸ್ವಾಮಿ, ಅನಿಲ್, ವೆಂಕಟಚಲಪತಿ, ಗಂಗಾಧರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂ ಟಿವಿ ನ್ಯೂಸ್, ಚಿಂತಾಮಣಿ.